ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 2-3-2025. ಅವ್ಯಕ್ತ ಬಾಪ್ತಾದ ಮಧುಬನ್. ರಿವೈಸ್ 15-10-2004. ಒಬ್ಬ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದಕ್ಕೋಸ್ಕರ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಿ. ಸ್ವಮಾನದಲ್ಲಿ ಸ್ಥಿತ ಆಗಿರಿ ಮತ್ತು ಸರ್ವರಿಗೂ ಗೌರವವನ್ನು ಕೊಡಿ. ಇಂದು ಬಾಪ್ತಾದ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ 3 ಪ್ರಕಾರದ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ. 1ನೇ ಪ್ರಕಾರದ ಭಾಗ್ಯ ಅಂದರೆ ಪರಮಾತ್ಮ ತಂದೆಯ ಪಾಲನೆಯ ಭಾಗ್ಯ ಆಗಿದೆ. 2ನೇ ಪ್ರಕಾರದ ಭಾಗ್ಯ ಅಂದರೆ ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಶಿಕ್ಷಣದ ಭಾಗ್ಯ ಆಗಿದೆ. 3ನೇ ಪ್ರಕಾರದ ಭಾಗ್ಯ ಅಂದರೆ ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುವಂತಹ ವರದಾನದ ಭಾಗ್ಯ ಆಗಿದೆ. ಈ ರೀತಿ 3 ನಕ್ಷತ್ರ ಎಲ್ಲರ ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವುದನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ. ನೀವೆಲ್ಲರೂ ಹೊಳೆಯುತ್ತಿರುವಂತಹ ನಿಮ್ಮ ಭಾಗ್ಯದ ನಕ್ಷತ್ರವನ್ನು ನೋಡಿಕೊಳ್ಳುತ್ತಿದ್ದೀರಾ ತಾನೆ? ಹೊಳೆಯುತ್ತಿರುವಂತಹ ನಿಮ್ಮ ಭಾಗ್ಯದ ನಕ್ಷತ್ರ ನಿಮಗೆ ಕಾಣಿಸುತ್ತಿದೆ ತಾನೆ? ಇಂತಹ ಶ್ರೇಷ್ಠ ಭಾಗ್ಯದ ನಕ್ಷತ್ರ ಇಡೀ ವಿಶ್ವದಲ್ಲಿ ಬೇರೆ ಯಾರ ಮಸ್ತಕದಲ್ಲೂ ಹೊಳೆಯುತ್ತಿರುವ ರೂಪದಲ್ಲಿ ಎಂದೂ ಯಾರಿಗೂ ಕಾಣಿಸಲು ಸಾಧ್ಯ ಇಲ್ಲ. ಈ ಭಾಗ್ಯದ ನಕ್ಷತ್ರ ಎಲ್ಲರ ಮಸ್ತಕದಲ್ಲಿ ಹೊಳೆಯುತ್ತಿದೆ. ಆದರೆ ಈ ಹೊಳಪಿನಲ್ಲಿ ಕೆಲವೊಮ್ಮೆ ಅಂತರ ಕಾಣಿಸುತ್ತದೆ. ಕೆಲವರಲ್ಲಿ ಬಹಳಷ್ಟು ಶಕ್ತಿಶಾಲಿಯಾದಂತಹ ಹೊಳಪಿದೆ. ಕೆಲವರ ಭಾಗ್ಯದ ನಕ್ಷತ್ರ ಬಹಳಷ್ಟು ಶಕ್ತಿಶಾಲಿ ರೂಪದಲ್ಲಿ ಹೊಳೆಯುತ್ತಿದೆ. ಕೆಲವರ ಭಾಗ್ಯದ ನಕ್ಷತ್ರ ಮಧ್ಯಮ ರೂಪದಲ್ಲಿ ಹೊಳೆಯುತ್ತಿದೆ. ಭಾಗ್ಯ ವಿಧಾತ ಆದಂತಹ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ಸಮಾನ ಭಾಗ್ಯವನ್ನು ನೀಡಿದ್ದಾರೆ. ಪರಮಾತ್ಮ ತಂದೆ ಯಾರಿಗೂ ಸ್ಪೆಷಲ್ ರೂಪದಲ್ಲಿ ಭಾಗ್ಯವನ್ನು ನೀಡಿಲ್ಲ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಪಾಲನೆಯನ್ನು ನೀಡಿದ್ದಾರೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಟ್ಟಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ವರದಾನ ಕೂಡ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ. ಇಡೀ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಸದಾ ಒಂದೇ ಪ್ರಕಾರದ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಇದು ಈ ಜ್ಞಾನ ಮಾರ್ಗದ ಚಮತ್ಕಾರ ಆಗಿದೆ. ಮುರುಳಿ ಕೂಡ ಒಂದೇ ಆಗಿದೆ. ಮುರುಳಿಯ ಡೇಟ್ ಕೂಡ ಒಂದೇ ಆಗಿದೆ. ಮುರುಳಿಯ ದಿನಾಂಕ ಕೂಡ ಒಂದೇ ಆಗಿದೆ ಮತ್ತು ಅಮೃತ ವೇಳೆಯ ಸಮಯ ಕೂಡ ತಮ್ಮ ತಮ್ಮ ದೇಶದ ಲೆಕ್ಕದಲ್ಲಿ ಒಂದೇ ರೀತಿ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತಿರುವ ವರದಾನ ಕೂಡ ಒಂದೇ ರೀತಿ ಇದೆ. ಪರಮಾತ್ಮ ತಂದೆ ನೀಡುತ್ತಿರುವಂತಹ ಶ್ಲೋಗನ್ ಕೂಡ ಒಂದೇ ರೀತಿ ಇದೆ. ಪರಮಾತ್ಮ ತಂದೆಯ ಮುರುಳಿಯಲ್ಲಿ ಏನಾದರೂ ಅಂತರ ಇದೆಯೇನು? ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಶಿಕ್ಷಣದಲ್ಲಿ ಏನಾದರೂ ಅಂತರ ಆಗುತ್ತದೆಯೇನು? ಅಮೆರಿಕ ಮತ್ತು ಲಂಡನ್ನವರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವಾಗ ಶಿಕ್ಷಣದಲ್ಲಿ ಸ್ವಲ್ಪ ಅಂತರ ಆಗುತ್ತದೆಯೇನು? ತಂದೆ ಕಲಿಸುತ್ತಿರುವಂತಹ ಶಿಕ್ಷಣ ಮತ್ತು ತಂದೆ ನೀಡುತ್ತಿರುವಂತಹ ಪಾಲನೆ ಮತ್ತು ತಂದೆ ನೀಡುತ್ತಿರುವಂತಹ ವರದಾನದಲ್ಲಿ ಸ್ವಲ್ಪ ಕೂಡ ಅಂತರ ಇಲ್ಲ ಅಂದ ಮೇಲೆ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿರುವಂತಹ ನಿಮ್ಮ ಜೀವನದಲ್ಲಿ ಏಕೆ ಅಂತರ ಆಗುತ್ತಿದೆ? 4 ಕಡೆ ಇರುವಂತಹ ಮಕ್ಕಳಿಗೆ ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆ ಒಂದೇ ರೀತಿ ಪಾಲನೆಯನ್ನು ಕೊಡುತ್ತಾರೆ. ನಿರಂತರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ವಿಧಿ ಕೂಡ ಎಲ್ಲರಿಗೂ ಒಂದೇ ರೀತಿ ಪ್ರಾಪ್ತಿಯಾಗುತ್ತದೆ. ಆದರೂ ಕೂಡ ಮಕ್ಕಳು ಏಕೆ ನಂಬರ್ ವಾರ್ ಆಗಿದ್ದಾರೆ? ವಿಧಿ ಒಂದೇ ಆಗಿದೆ. ವಿಧಿ ಒಂದೇ ಆಗಿದೆ ಅಂದ ಮೇಲೆ ಸಿದ್ಧಿಯ ಪ್ರಾಪ್ತಿಯಲ್ಲಿ ಏಕೆ ಅಂತರ ಆಗುತ್ತದೆ? 4 ಕಡೆ ಇರುವಂತಹ ಮಕ್ಕಳ ಬಗ್ಗೆ ಬಾಪ್ತಾದರವರಿಗೆ ಒಂದೇ ರೀತಿ ಪ್ರೀತಿ ಇದೆ. ಬಾಪ್ತಾದರವರನ್ನು ಪ್ರೀತಿ ಮಾಡುವಂತಹ ಮಾತಿನಲ್ಲಿ ಪುರುಷಾರ್ಥಕ್ಕನುಸಾರವಾಗಿ ಮಕ್ಕಳು ಲಾಸ್ಟ್ ನಂಬರ್ನಲ್ಲಿ ಬೇಕಾದರೂ ಇರಬಹುದು. ಆದರೆ ಬಾಪ್ತಾದರವರಿಗೆ ಲಾಸ್ಟ್ ನಂಬರ್ನ ಮಗುವಿನ ಬಗ್ಗೆ ಕೂಡ ಅದೇ ರೀತಿ ಪ್ರೀತಿ ಇದೆ ಮತ್ತು ಬಾಪ್ತಾದರವರಿಗೆ ಪ್ರೀತಿಯ ಜೊತೆ ಜೊತೆಗೆ ಲಾಸ್ಟ್ ನಂಬರ್ನ ಮಗುವಿನ ಬಗ್ಗೆ ದಯೆ ಕೂಡ ಇದೆ. ಈ ಲಾಸ್ಟ್ ನಂಬರ್ನಲ್ಲಿರುವಂತಹ ಮಗು ಫಾಸ್ಟ್ ಆಗಿ ಹೋಗಿ ಫಸ್ಟ್ ನಂಬರ್ನಲ್ಲಿ ಬರಬೇಕು ಅನ್ನುವ ದಯೆ ತಂದೆಗೆ ಮಕ್ಕಳ ಬಗ್ಗೆ ಇದೆ. ನೀವೆಲ್ಲರೂ ದೂರ ದೂರದಿಂದ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಎಲ್ಲರೂ ಮಧುಬನಕ್ಕೆ ಹೇಗೆ ಬಂದು ತಲುಪಿದ್ದೀರಾ? ಪರಮಾತ್ಮ ತಂದೆಯ ಪ್ರೀತಿ ನಿಮ್ಮೆಲ್ಲರನ್ನು ಮಧುಬನಕ್ಕೆ ಸೆಳೆದುಕೊಂಡು ಬಂದಿದೆ. ಬಾಪ್ತಾದರವರ ಪ್ರೀತಿಯ ಸೂತ್ರ ಎಲ್ಲಾ ಮಕ್ಕಳನ್ನು ಮಧುಬನಕ್ಕೆ ಸೆಳೆದುಕೊಂಡು ಬಂದಿದೆ. ಅಂದ ಮೇಲೆ ಬಾಪ್ತಾದರವರಿಗೆ ಎಲ್ಲಾ ಮಕ್ಕಳ ಬಗ್ಗೆ ಪ್ರೀತಿ ಇದೆ. ಪರಮಾತ್ಮ ತಂದೆಗೆ ನಮ್ಮೆಲ್ಲರ ಬಗ್ಗೆ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಉತ್ಪನ್ನ ಆಗುತ್ತದೆಯೇನು? ನನ್ನ ಬಗ್ಗೆ ಪರಮಾತ್ಮ ತಂದೆಗೆ ಪ್ರೀತಿ ಇದೆಯೋ ಅಥವಾ ನನ್ನ ಬಗ್ಗೆ ಪರಮಾತ್ಮ ತಂದೆಗೆ ಕಡಿಮೆ ಪ್ರೀತಿ ಇದೆಯೋ ಎಂದು ಪ್ರಶ್ನೆ ಉತ್ಪನ್ನ ಆಗುತ್ತದೆಯೇನು?
ಬಾಪ್ತಾದರವರಿಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಒಬ್ಬರಿಗಿಂತ ಇನ್ನೊಬ್ಬರ ಮೇಲೆ ಜಾಸ್ತಿ ಪ್ರೀತಿ ಇದೆ ಮತ್ತು ಈ ಪರಮಾತ್ಮ ತಂದೆಯ ಪ್ರೀತಿ ಎಲ್ಲಾ ಮಕ್ಕಳಿಗೂ ವಿಶೇಷ ಪಾಲನೆಯನ್ನು ನೀಡಲು ಆಧಾರ ಆಗಿದೆ. ಪ್ರತಿಯೊಬ್ಬರು ಏನೆಂದು ತಿಳಿದುಕೊಂಡಿದ್ದೀರಾ? ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಜಾಸ್ತಿ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ಪರಮಾತ್ಮ ತಂದೆಗೆ ಬೇರೆಯವರ ಬಗ್ಗೆ ಜಾಸ್ತಿ ಪ್ರೀತಿ ಇದೆ, ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಕಡಿಮೆ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರೋ? ಏನೆಂದು ತಿಳಿದುಕೊಂಡಿದ್ದೀರಾ? ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಕಡಿಮೆ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರೇನು? ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಕಡಿಮೆ ಪ್ರೀತಿ ಇದೆ, ಬೇರೆಯವರ ಬಗ್ಗೆ ಜಾಸ್ತಿ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರೋ? ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ? ಪಾಂಡವರು ಪರಮಾತ್ಮ ತಂದೆಗೆ ನನ್ನ ಬಗ್ಗೆ ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ? ಪ್ರತಿಯೊಬ್ಬರು ನನ್ನ ಬಾಬಾ ಎಂದು ಹೇಳುತ್ತೀರಾ. ಸೆಂಟರ್ನ ಇನ್ಚಾರ್ಜ್ನ ಬಾಬಾ, ದಾದಿಯರ ಬಾಬಾ, ಜಾನಕಿ ದಾದಿಜಿಯವರ ಬಾಬಾ ಎಂದು ಹೇಳುವುದಿಲ್ಲ, ನನ್ನ ಬಾಬಾ ಎಂದು ಹೇಳುತ್ತೀರಾ. ಯಾವಾಗ ನನ್ನ ಬಾಬಾ ಎಂದು ಹೇಳುತ್ತೀರೋ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ಹೇಳುತ್ತೀರಾ. ಈ ನನ್ನದು ಅನ್ನುವ ಒಂದು ಶಬ್ದ ತಂದೆಗೆ ಮಕ್ಕಳನ್ನಾಗಿ ಮಾಡುತ್ತದೆ. ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಒಂದು ಶಬ್ದ ನಮ್ಮನ್ನು ತಂದೆಗೆ ಮಕ್ಕಳನ್ನಾಗಿ ಮಾಡಿದೆ. ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅನ್ನುವ ಒಂದು ಶಬ್ದದ ಆಧಾರದಿಂದ ನಾವು ಪರಮಾತ್ಮ ತಂದೆಯವರಾಗಿದ್ದೇವೆ ಮತ್ತು ಪರಮಾತ್ಮ ತಂದೆ ಮಕ್ಕಳಾದ ನಮ್ಮವರಾಗಿದ್ದಾರೆ. ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಟ್ಟಿರೇನು? ಪರಿಶ್ರಮದ ಅನುಭವ ಆಯಿತೇನು? ಸ್ವಲ್ಪ ಸ್ವಲ್ಪ ಪರಿಶ್ರಮದ ಅನುಭವ ಆಯಿತೇನು? ಪರಿಶ್ರಮದ ಅನುಭವ ಆಗಲಿಲ್ಲ. ಕೆಲವೊಮ್ಮೆ ಪರಿಶ್ರಮದ ಅನುಭವ ಆಗುತ್ತದೆಯೇನು? ಪರಮಾತ್ಮ ತಂದೆಯನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳಲು ಎಂದು ಪರಿಶ್ರಮದ ಅನುಭವ ಆಗುವುದಿಲ್ಲ. ಪರಮಾತ್ಮ ತಂದೆಯನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳಲು ಪರಿಶ್ರಮದ ಅನುಭವ ಆಗುತ್ತದೆಯೇನು? ಪುನಃ ಏಕೆ ನೀವು ಪರಿಶ್ರಮವನ್ನು ಪಡುತ್ತೀರಾ ಮತ್ತು ಪರಿಶ್ರಮದ ಅನುಭವ ಆಗುತ್ತದೆ ಎಂದು ಏಕೆ ಹೇಳುತ್ತೀರಾ? ಏಕೆ ಸುಸ್ತಾಗುತ್ತೀರಾ? ಮನಸ್ಸಿನಿಂದ ಪ್ರೀತಿಯಿಂದ ನನ್ನ ಬಾಬಾ ಎಂದು ಹೇಳಿ. ಆಗ ಪರಿಶ್ರಮ ಕೂಡ ಪ್ರೀತಿಯಲ್ಲಿ ಬದಲಾಗಿ ಬಿಡುತ್ತದೆ. ನನ್ನ ಬಾಬಾ ಎಂದು ಹೇಳಿದ ತಕ್ಷಣ ಪರಮಾತ್ಮ ತಂದೆಗೆ ನಮ್ಮ ಶಬ್ದ ಹೋಗಿ ತಲುಪುತ್ತದೆ. ನನ್ನ ಬಾಬಾ ಎಂದು ಹೇಳಿದಾಗ ಪರಮಾತ್ಮ ತಂದೆಗೆ ನಮ್ಮ ಶಬ್ದ ಹೋಗಿ ತಲುಪುವ ಕಾರಣ ಪರಮಾತ್ಮ ತಂದೆ ನಮಗೆ ಎಕ್ಸ್ಟ್ರಾ ಸಹಯೋಗವನ್ನು ನೀಡುತ್ತಾರೆ. ಆದರೆ ಮನಸ್ಸಿನ ವ್ಯಾಪಾರವನ್ನು ತಂದೆಯ ಜೊತೆಗೆ ಮಾಡಬೇಕು. ಕೇವಲ ಬಾಯಿಯ ಮೂಲಕ ಅಂದರೆ ಶಬ್ದದ ಮೂಲಕ ವ್ಯಾಪಾರವನ್ನು ಮಾಡಬಾರದು. ಮನಸ್ಸಿನ ವ್ಯಾಪಾರವನ್ನು ಮಾಡಬೇಕು. ಅಂದ ಮೇಲೆ ಮನಸ್ಸಿನ ವ್ಯಾಪಾರವನ್ನು ಮಾಡುವಂತಹ ಮಾತಿನಲ್ಲಿ ಎಲ್ಲರೂ ಬುದ್ಧಿವಂತರಾಗಿದ್ದೀರ ತಾನೆ? ಮನಸ್ಸಿನ ವ್ಯಾಪಾರವನ್ನು ಮಾಡಲು ನಿಮ್ಮೆಲ್ಲರಿಗೂ ಬರುತ್ತದೆ ತಾನೆ? ಹಿಂದೆ ಕುಳಿತಿರುವಂತವರಿಗೆ ಮನಸ್ಸಿನ ಮೂಲಕ ಪರಮಾತ್ಮ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಲು ಬರುತ್ತದೆ ತಾನೆ? ತಂದೆಯ ಜೊತೆಗೆ ನಿಮ್ಮೆಲ್ಲರಿಗೂ ವ್ಯಾಪಾರವನ್ನು ಮಾಡಲು ಬರುತ್ತದೆ. ಆದ್ದರಿಂದ ನೀವೆಲ್ಲರೂ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಆದರೆ ಎಲ್ಲರಿಗಿಂತ ಜಾಸ್ತಿ ದೂರ ದೇಶದಲ್ಲಿ ಯಾರಿದ್ದಾರೆ? ಅಮೆರಿಕಾದವರು ದೂರ ದೇಶದ ನಿವಾಸಿಗಳಾಗಿದ್ದಾರೇನು? ಅಮೆರಿಕಾದವರು ದೂರ ದೇಶದ ನಿವಾಸಿಗಳಾಗಿದ್ದಾರೋ ಅಥವಾ ಪರಮಾತ್ಮ ತಂದೆ ದೂರ ದೇಶದಲ್ಲಿ ಇದ್ದಾರೋ? ಅಮೆರಿಕ ಅಂತೂ ಇದೇ ಜಗತ್ತಿನಲ್ಲಿ ಇದೆ ತಾನೆ? ಪರಮಾತ್ಮ ತಂದೆ ಇನ್ನೊಂದು ಜಗತ್ತಿನಿಂದ ಈ ಜಗತ್ತಿಗೆ ಬರುತ್ತಾರೆ. ಅಂದ ಮೇಲೆ ಎಲ್ಲರಿಗಿಂತ ಜಾಸ್ತಿ ದೂರ ದೇಶದ ನಿವಾಸಿ ಯಾರಾಗಿದ್ದಾರೆ? ಯಾರು ಎಲ್ಲರಿಗಿಂತ ದೂರದಲ್ಲಿರುವಂತಹ ದೇಶದ ನಿವಾಸಿಯಾಗಿದ್ದಾರೆ? ಅಮೆರಿಕಾದವರು ದೂರ ದೇಶದ ನಿವಾಸಿಗಳಲ್ಲ. ಎಲ್ಲರಿಗಿಂತ ಹೆಚ್ಚು ದೂರದಲ್ಲಿ ನಿವಾಸವನ್ನು ಮಾಡುತ್ತಿರುವಂತವರು ಬಾಪ್ತಾದ ಆಗಿದ್ದಾರೆ. ಅಂದರೆ ಎಲ್ಲರಿಗಿಂತ ದೂರದಲ್ಲಿರುವ ದೇಶದಲ್ಲಿ ಬಾಪ್ತಾದ ಇದ್ದಾರೆ. ಬ್ರಹ್ಮ ತಂದೆ ಆಕಾರಿ ವತನದಿಂದ ಈ ಜಗತ್ತಿಗೆ ಬರುತ್ತಾರೆ ಮತ್ತು ನಿರಾಕಾರ ಪರಮಾತ್ಮ ತಂದೆ ಪರಮಧಾಮದಿಂದ ಈ ಜಗತ್ತಿಗೆ ಬರುತ್ತಾರೆ. ಪರಮಧಾಮ ಮತ್ತು ಸೂಕ್ಷ್ಮ ವತನಕ್ಕೆ ಹೋಲಿಕೆ ಮಾಡಿದರೆ ಅಮೆರಿಕ ಅದರ ಮುಂದೆ ಎಷ್ಟು ದೂರದಲ್ಲಿದೆ? ಪರಮಧಾಮ ಮತ್ತು ಸೂಕ್ಷ್ಮ ವತನಕ್ಕೆ ಹೋಲಿಕೆ ಮಾಡಿದರೆ ಅಮೆರಿಕ ಏನು ದೂರದಲ್ಲಿ ಇಲ್ಲ. ಅಂದ ಮೇಲೆ ಇಂದು ದೂರ ದೇಶದಲ್ಲಿರುವಂತಹ ತಂದೆ ಈ ಸಾಕಾರಿ ಜಗತ್ತಿನಲ್ಲಿರುವ ದೂರ ದೇಶದ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ. ದೂರ ದೇಶದ ತಂದೆ ದೂರ ದೇಶದಲ್ಲಿರುವ ಮಕ್ಕಳಾದ ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಇದೆ ತಾನೆ? ಇಂದು ನಮಗೋಸ್ಕರ ಬಾಪ್ತಾದ ಬಂದಿದ್ದಾರೆ. ಭಾರತದ ನಿವಾಸಿಗಳಂತೂ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ. ಆದರೆ ಡಬ್ಬಲ್ ವಿದೇಶದ ಮಕ್ಕಳನ್ನೂ ಕೂಡ ನೋಡಿ ಬಾಪ್ತಾದ ವಿಶೇಷವಾಗಿ ಖುಷಿ ಪಡುತ್ತಾರೆ. ಏಕೆ ಖುಷಿ ಪಡುತ್ತಾರೆ? ಬಾಪ್ತಾದ ನೋಡುತ್ತಿದ್ದಾರೆ ಭಾರತದಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ. ಆದ್ದರಿಂದ ಭಾರತದ ನಿವಾಸಿಗಳಿಗೆ ಭಾರತದಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಎಕ್ಸ್ಟ್ರಾ ನಶೆ ಇದೆ. ಆದರೆ
ಬಾಪ್ತಾದರವರಿಗೆ ಡಬ್ಬಲ್ ವಿದೇಶದ ಮಕ್ಕಳ ಬಗ್ಗೆ ಏಕೆ ಪ್ರೀತಿ ಇದೆ ಅಂದರೆ ಡಬ್ಬಲ್ ವಿದೇಶದವರು ಭಿನ್ನ ಭಿನ್ನ ಸಂಸ್ಕೃತಿಯವರಾಗಿದ್ದರೂ ಕೂಡ ಈ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಡಬ್ಬಲ್ ವಿದೇಶದವರು ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಪರಿವರ್ತನೆ ಆಗಿದ್ದೀರ ತಾನೆ. ಇದು ಭಾರತದ ಸಂಸ್ಕೃತಿಯಾಗಿದೆ ಎಂದು ಎಂದೂ ನಿಮಗೆ ಸಂಕಲ್ಪ ಅಂತೂ ಬರುವುದಿಲ್ಲ ತಾನೆ. ನಮ್ಮ ಸಂಸ್ಕೃತಿಯೇ ಬೇರೆ ಆಗಿದೆ ಎಂದು ವಿದೇಶದವರಿಗೆ ಸಂಕಲ್ಪ ಅಂತೂ ಬರುವುದಿಲ್ಲ ತಾನೆ, ಇಲ್ಲ ತಾನೆ. ಈಗ ಬಾಪ್ತಾದ ರಿಸಲ್ಟ್ ನಲ್ಲಿ ನೋಡುತ್ತಿದ್ದಾರೆ, ಎಲ್ಲರೂ ಒಂದೇ ಸಂಸ್ಕೃತಿಯವರಾಗಿ ಬಿಟ್ಟಿದ್ದಾರೆ. ಬಲೆ ಮಕ್ಕಳು ಯಾವ ದೇಶದವರು ಬೇಕಾದರೂ ಆಗಿರಬಹುದು. ಈ ಸಾಕಾರ ಶರೀರಕ್ಕೋಸ್ಕರ ಪ್ರತಿಯೊಬ್ಬರ ದೇಶ ಬೇರೆ ಬೇರೆ ಆಗಿದೆ. ಅಂದರೆ ಸಾಕಾರ ಶರೀರದ ಆಧಾರದಿಂದ ಎಲ್ಲರೂ ಭಿನ್ನ ಭಿನ್ನ ದೇಶದವರಾಗಿದ್ದೀರಾ. ಆದರೆ ಆತ್ಮ ಬ್ರಾಹ್ಮಣ ಸಂಸ್ಕೃತಿಯ ಆತ್ಮ ಆಗಿದೆ. ಆತ್ಮದಲ್ಲಿ ಬ್ರಾಹ್ಮಣ ಸಂಸ್ಕೃತಿ ಇದೆ. ಮತ್ತೊಂದು ಮಾತು ಅಂದರೆ ಡಬ್ಬಲ್ ವಿದೇಶದವರಿಗೆ ಒಂದು ಮಾತು ಬಹಳಷ್ಟು ಇಷ್ಟ ಆಗುತ್ತದೆ. ವಿದೇಶದವರಿಗೆ ಯಾವ ಮಾತು ಇಷ್ಟ ಆಗುತ್ತದೆ ಎಂದು ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ. ವಿದೇಶದವರು ಬೇಗ ಸೇವೆಯಲ್ಲಿ ತೊಡಗಿ ಬಿಡುತ್ತಾರೆ ಎಂದು ವಿದೇಶದ ಮಕ್ಕಳು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಪುನಃ ಕೇಳುತ್ತಿದ್ದಾರೆ, ವಿದೇಶದವರಿಗೆ ಯಾವ ಮಾತು ಇಷ್ಟ ಆಗುತ್ತದೆ? ವಿದೇಶದವರು ನೌಕರಿಯನ್ನು ಮಾಡುತ್ತಾರೆ ಮತ್ತು ಸೇವೆಯನ್ನು ಕೂಡ ಮಾಡುತ್ತಾರೆ ಎಂದು ವಿದೇಶದ ಮಕ್ಕಳು ಹೇಳುತ್ತಿದ್ದಾರೆ. ಆ ರೀತಿ ಭಾರತದಲ್ಲೂ ಕೂಡ ಮಕ್ಕಳು ನೌಕರಿಯನ್ನು ಮಾಡುತ್ತಿದ್ದಾರೆ ಮತ್ತು ಸೇವೆಯನ್ನು ಮಾಡುತ್ತಿದ್ದಾರೆ. ಭಾರತದಲ್ಲೂ ಕೂಡ ಮಕ್ಕಳು ನೌಕರಿಯನ್ನು ಮಾಡುತ್ತಾರೆ. ಏನೇ ಆದರೂ ಕೂಡ ಸತ್ಯತೆಯಿಂದ ತಮ್ಮ ದುರ್ಬಲತೆಯ ಬಗ್ಗೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ. ಅಂದರೆ ವಿದೇಶದವರು ಸ್ಪಷ್ಟವಾದಿಗಳಾಗಿದ್ದಾರೆ ಎಂದು ವಿದೇಶದ ಮಕ್ಕಳು ಬಾಪ್ತಾದರವರಿಗೆ ತಿಳಿಸುತ್ತಿದ್ದಾರೆ. ಒಳ್ಳೆಯದು. ಭಾರತದವರು ಸ್ಪಷ್ಟವಾದಿಗಳಲ್ಲ ಏನು? ಭಾರತದವರು ಏನೇ ಆದರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ತಮ್ಮ ದುರ್ಬಲತೆಯ ಬಗ್ಗೆ ಸತ್ಯವಾಗಿ ಹೇಳುವುದಿಲ್ಲ ಏನು? ಸ್ಪಷ್ಟವಾಗಿ ಹೇಳುವುದಿಲ್ಲ ಏನು? ಭಾರತದವರು ಸ್ಪಷ್ಟವಾದಿಗಳಲ್ಲ ಏನು? ಬಾಪ್ತಾದ ಇದನ್ನೂ ಕೂಡ ನೋಡುತ್ತಿದ್ದಾರೆ. ಬಲೆ ಮಕ್ಕಳು ದೂರದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಾ. ಆದರೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಪ್ರೀತಿಯ ವಿಷಯದಲ್ಲಿ ಬಹಳಷ್ಟು ಜನ ಮಕ್ಕಳು ಪಾಸ್ ಆಗಿದ್ದೀರಾ. ಭಾರತದ ನಿವಾಸಿಗಳಿಗಂತೂ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆ. ಆದರೆ ವಿದೇಶದವರು ದೂರದಲ್ಲಿ ಇದ್ದರೂ ಕೂಡ ಪ್ರೀತಿಯ ಮಾತಿನಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ. ಒಂದು ವೇಳೆ ಬಾಪ್ತಾದ ನಿಮ್ಮ ಪ್ರೀತಿಯ ಪರ್ಸೆಂಟೇಜ್ ಎಷ್ಟು, ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಪರ್ಸೆಂಟೇಜ್ ನಲ್ಲಿ ನಿಮಗೆ ಪ್ರೀತಿ ಇದೆ ಎಂದು ಕೇಳಿದರೆ ಏನು ಉತ್ತರವನ್ನು ಕೊಡುತ್ತೀರಾ? ಪರಮಾತ್ಮ ತಂದೆಯನ್ನು ಪ್ರೀತಿಸುವ ಸಬ್ಜೆಕ್ಟ್ ನಲ್ಲಿ ಪರ್ಸೆಂಟೇಜ್ ಇದೆಯೇನು? ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವ ಮಾತಿನಲ್ಲಿ ಪರ್ಸೆಂಟೇಜ್ ಇದೆಯೇನು? ಎಲ್ಲರೂ ತಿಳಿದುಕೊಂಡಿದ್ದೀರಾ ಬಾಪ್ತಾದರವರ ಬಗ್ಗೆ ನಮಗೆ 100% ಪ್ರೀತಿ ಇದೆ ಎಂದು. ಯಾರು ಪರಮಾತ್ಮ ತಂದೆಯ ಬಗ್ಗೆ ನನಗೆ 100% ಪ್ರೀತಿ ಇದೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಎಲ್ಲರೂ ಕೈಯನ್ನು ಎತ್ತಿದರು. ಒಳ್ಳೆಯದು. ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ 100% ಪ್ರೀತಿ ಇದೆ ತಾನೆ. ಭಾರತದ ನಿವಾಸಿಗಳು ಕೈಯನ್ನು ಎತ್ತುತ್ತಿಲ್ಲ ನೋಡಿ. ಭಾರತದ ನಿವಾಸಿಗಳಿಗೆ ಎಲ್ಲರಿಗಿಂತ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆ. ಏಕೆಂದರೆ ಪರಮಾತ್ಮ ತಂದೆ ಭಾರತದಲ್ಲೇ ಬಂದಿದ್ದಾರೆ. ಪರಮಾತ್ಮ ತಂದೆಗೆ ಅಮೆರಿಕ ಇಷ್ಟ ಆಗಲಿಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವಾಗ ತಂದೆಗೆ ಅಮೆರಿಕ ಇಷ್ಟ ಆಗಲಿಲ್ಲ. ಪರಮಾತ್ಮ ತಂದೆಗೆ ಭಾರತ ಇಷ್ಟ ಆಯಿತು. ಆದ್ದರಿಂದ ಪರಮಾತ್ಮ ತಂದೆ ಭಾರತದಲ್ಲೇ ಬಂದರು. ಈಗ ಇಲ್ಲಿ ಬಾಪ್ತಾದರವರ ಸಮ್ಮುಖದಲ್ಲಿ ಅಮೆರಿಕದ ಗಾಯತ್ರಿ ಸಹೋದರಿ ಕುಳಿತಿದ್ದಾರೆ. ಗಾಯತ್ರಿ ಸಹೋದರಿ ಬಾಪ್ತಾದರವರ ಸಮ್ಮುಖದಲ್ಲಿ ಕುಳಿತಿರುವ ಕಾರಣ ಬಾಪ್ತಾದ ಅಮೆರಿಕ ಅನ್ನುವ ಶಬ್ದವನ್ನು ಹೇಳುತ್ತಿದ್ದಾರೆ. ಆದರೆ ಮಕ್ಕಳು ವಿದೇಶದಲ್ಲಿ ದೂರದಲ್ಲಿ ಇದ್ದರೂ ಕೂಡ ತಂದೆಯ ಬಗ್ಗೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಪ್ರೀತಿ ಇದೆ. ಕಷ್ಟಗಳಂತೂ ಬಂದೇ ಬರುತ್ತದೆ, ಪ್ರಾಬ್ಲಮ್ ಬಂದೇ ಬರುತ್ತದೆ. ಆದರೆ ಪುನಃ ಬಾಬಾ ಬಾಬಾ ಎಂದು ಹೇಳುತ್ತಾ ಆ ಕಷ್ಟವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತೀರಾ. ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ. ಪ್ರೀತಿಯ ವಿಷಯದಲ್ಲಿ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಪಾಸ್ ಮಾಡಿದ್ದಾರೆ. ಮತ್ತು ಈಗ ಯಾವ ವಿಷಯದಲ್ಲಿ ಇನ್ನೂ ಪಾಸ್ ಆಗಬೇಕು? ಇನ್ನು ಯಾವ ವಿಷಯದಲ್ಲಿ ನಾವೆಲ್ಲರೂ ಪಾಸ್ ಆಗಬೇಕು? ಬೇರೆ ಯಾವುದಾದರೂ ವಿಷಯ ಇದೆಯೋ ಅಥವಾ ಇಲ್ಲವೋ? ನಾವು ಪಾಸ್ ಆಗಬೇಕಾದಂತಹ ಬೇರೆ ಯಾವುದಾದರೂ ವಿಷಯ ಇದೆಯೋ ಅಥವಾ ಇಲ್ಲವೋ? ಅಂದ ಮೇಲೆ ವರ್ತಮಾನ ಸಮಯಕ್ಕನುಸಾರವಾಗಿ ಬಾಪ್ತಾದ ಏನನ್ನು ಬಯಸುತ್ತಿದ್ದಾರೆ ಅಂದರೆ ಪ್ರತಿಯೊಂದು ಮಗು ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಎಷ್ಟು ಪರ್ಸೆಂಟೇಜ್ ನಲ್ಲಿ ಧಾರಣೆ ಮಾಡಿಕೊಂಡಿದೆ ಎಂದು ತಂದೆ ನೋಡುತ್ತಿದ್ದಾರೆ. ಹಾಗೆ ನೋಡಿದರೆ ಪ್ರೀತಿಯ ಶಕ್ತಿಯಲ್ಲಿ ನಾವೆಲ್ಲರೂ 100% ಪಾಸ್ ಆಗಿದ್ದೇವೆ ಎಂದು ಎಲ್ಲರೂ ಕೈಯನ್ನು ಎತ್ತಿದ್ದೀರಾ. ಎಲ್ಲರೂ ಪ್ರೀತಿಯ ವಿಷಯದಲ್ಲಿ ಕೈಯನ್ನು ಎತ್ತಿದ್ದೀರಾ ತಾನೆ. ಪ್ರೀತಿಯ ವಿಷಯದಲ್ಲಿ ಹೇಗೆ ಕೈಯನ್ನು ಎತ್ತಿದ್ದೀರೋ ಅಷ್ಟೇ ಸ್ವಪರಿವರ್ತನೆ ತೀವ್ರ ಗತಿಯಲ್ಲಿ ಇದೆ ತಾನೆ.
ಎಷ್ಟು ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅಷ್ಟೇ ಸ್ವಪರಿವರ್ತನೆಯನ್ನೂ ಕೂಡ ತೀವ್ರ ಗತಿಯಿಂದ ಮಾಡಿಕೊಳ್ಳಬೇಕು. ಈ ಮಾತಿನಲ್ಲಿ ಅರ್ಧ ಕೈಯನ್ನು ಎತ್ತುತ್ತೀರೋ ಅಥವಾ ಸಂಪೂರ್ಣ ಕೈಯನ್ನು ಎತ್ತುತ್ತೀರೋ? ಎಷ್ಟು ಕೈಯನ್ನು ಎತ್ತುತ್ತೀರಾ? ತೀವ್ರ ಗತಿಯಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಮಾತಿನಲ್ಲಿ ಅರ್ಧ ಕೈ ಮೇಲೆ ಹೋಗುತ್ತದೆಯೋ ಅಥವಾ ಸಂಪೂರ್ಣ ಕೈ ಮೇಲೆ ಹೋಗುತ್ತದೆಯೋ? ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತೀರಾ, ಆದರೆ ಪರಿವರ್ತನೆ ಆಗಲು ಸಮಯ ಬೇಕಾಗುತ್ತದೆ. ಸಮಯದ ಸಮೀಪತೆಗನುಸಾರವಾಗಿ ಸ್ವಪರಿವರ್ತನೆಯ ಶಕ್ತಿ ಮಕ್ಕಳಲ್ಲಿ ಬಹಳಷ್ಟು ತೀವ್ರ ಗತಿಯಿಂದ ಜಾಸ್ತಿ ಆಗಬೇಕು. ಹಾಗೆ ನೋಡಿದರೆ ಪೇಪರ್ನ ಮೇಲೆ ಒಂದು ಬಿಂದುವನ್ನು ಇಡಲು ಎಷ್ಟು ಸಮಯ ಬೇಕಾಗುತ್ತದೆ? ಪುಲಿ ಸ್ಟಾಪ್ ಅನ್ನು ಬರೆಯಲು ಎಷ್ಟು ಸಮಯ ಬೇಕಾಗುತ್ತದೆ? ಬಿಂದುವನ್ನು ಇಡಲು ಎಷ್ಟು ಸಮಯ ಬೇಕಾಗುತ್ತದೆ? ಬಿಂದುವನ್ನು ಇಡಲು 1 ಸೆಕೆಂಡ್ನ ಅವಶ್ಯಕತೆ ಕೂಡ ಇಲ್ಲ. ಬಿಂದುವನ್ನು ಇಡಲು ಸೆಕೆಂಡ್ ಕೂಡ ಬೇಕಾಗಿಲ್ಲ ಅನ್ನುವ ಮಾತು ಸರಿಯಾದ ಮಾತಾಗಿದೆ ತಾನೆ? ಅಂದ ಮೇಲೆ ಸ್ವಪರಿವರ್ತನೆಯಲ್ಲಿ ಇಷ್ಟೊಂದು ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದ್ದೀರಾ ತಾನೆ? ತೀವ್ರ ಗತಿಯಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಮಾತಿನಲ್ಲಿ ಕೈಯನ್ನು ಎತ್ತಿದ್ದೀರೇನು? ತೀವ್ರ ಗತಿಯಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಮಾತಿನಲ್ಲಿ ಅರ್ಧ ಕೈಯನ್ನು ಎತ್ತುತ್ತಿದ್ದೀರೇನು? ಸಮಯ ಬಹಳ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ ಅಂದ ಮೇಲೆ ಸ್ವಪರಿವರ್ತನೆಯ ಶಕ್ತಿ ಕೂಡ ಅಷ್ಟೇ ತೀವ್ರ ಗತಿಯಿಂದ ಮುಂದೆ ಹೋಗಬೇಕು. ಮತ್ತು ಯಾವಾಗ ಪರಿವರ್ತನೆ ಅನ್ನುವ ಶಬ್ದವನ್ನು ಹೇಳುತ್ತೀರೋ, ಪರಿವರ್ತನೆಯ ಮಾತಿನಲ್ಲಿ ಎಲ್ಲರಿಗಿಂತ ಮೊದಲು ನಾನು ಮುಂದೆ ಇರಬೇಕು. ಪರಿವರ್ತನೆಯ ಶಬ್ದದಲ್ಲಿ ಸ್ವಯಂ ಸದಾ ಮುಂದಿರಬೇಕು ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪರಿವರ್ತನೆ ಅಲ್ಲ, ಸ್ವಪರಿವರ್ತನೆ. ಸ್ವಪರಿವರ್ತನೆ ಅನ್ನುವ ಶಬ್ದವನ್ನು ಹೇಳಬೇಕು. ಬಾಪ್ತಾದರವರಿಗೆ ನೆನಪಿದೆ, ಮಕ್ಕಳು ಪರಮಾತ್ಮ ತಂದೆಗೆ 1 ವರ್ಷಕ್ಕೋಸ್ಕರ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ಸಂಸ್ಕಾರ ಪರಿವರ್ತನೆಯ ಮೂಲಕ ಸಂಸಾರವನ್ನು ಪರಿವರ್ತನೆ ಮಾಡುತ್ತೇವೆ ಎಂದು ಮಕ್ಕಳು 1 ವರ್ಷಕ್ಕೋಸ್ಕರ ತಂದೆಗೆ ಪ್ರತಿಜ್ಞೆಯನ್ನು ಮಾಡಿದ್ದೀರಿ. ಆ ಪ್ರತಿಜ್ಞೆ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ ಅನ್ನುವ ವರ್ಷವನ್ನು ಆಚರಣೆ ಮಾಡಿದ್ದೀರ ತಾನೆ? ಅಂದ ಮೇಲೆ ಸಂಸಾರ ಅತಿ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ, ಆದರೆ ಸಂಸ್ಕಾರ ಪರಿವರ್ತನೆಯ ಗತಿ ಅಷ್ಟೊಂದು ತೀವ್ರ ಗತಿಯಲ್ಲಿ ಇದೆಯೇನು? ಸಂಸಾರ ಎಷ್ಟು ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆಯೋ ಅಷ್ಟೇ ತೀವ್ರ ಗತಿಯಿಂದ ನಿಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರೇನು? ಹಾಗೆ ನೋಡಿದರೆ ವಿದೇಶದ ವಿಶೇಷತೆ ಏನಾಗಿದೆ? ಸಾಮಾನ್ಯ ರೂಪದಲ್ಲಿ ವಿದೇಶ ಬಹಳ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ. ವಿದೇಶದಲ್ಲಿ ತೀವ್ರ ಗತಿಯಿಂದ ಎಲ್ಲಾ ಕಾರ್ಯ ನಡೆಯುತ್ತದೆ. ಅಂದರೆ ಪ್ರತಿಯೊಂದು ಕಾರ್ಯವನ್ನು ವಿದೇಶದಲ್ಲಿ ಫಾಸ್ಟ್ ಆಗಿ ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ, ಸಂಸ್ಕಾರವನ್ನು ಅಷ್ಟೇ ತೀವ್ರ ಗತಿಯಿಂದ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರ ತಾನೆ? ತೀವ್ರ ಗತಿಯಿಂದ ಸಂಸ್ಕಾರ ಪರಿವರ್ತನೆ ಆಗುತ್ತಿದೆ ತಾನೆ? ಅಂದ ಮೇಲೆ ಬಾಪ್ತಾದ ಸ್ವಪರಿವರ್ತನೆಯ ವಿಧಿಯನ್ನು ತೀವ್ರ ಗತಿಯಲ್ಲಿ ನೋಡಲು ಬಯಸುತ್ತಾರೆ. ಎಲ್ಲರೂ ಕೇಳುತ್ತೀರಾ ತಾನೆ? ಬಾಪ್ತಾದ ಏನನ್ನು ಬಯಸುತ್ತಾರೆ ಎಂದು ಎಲ್ಲರೂ ಕೇಳುತ್ತೀರಾ? ನೀವು ಪರಸ್ಪರ ಆತ್ಮಿಕ ವಾರ್ತಾಲಾಪವನ್ನು ಕೂಡ ಮಾಡುತ್ತೀರಾ. ಅಂದ ಮೇಲೆ ಒಬ್ಬರು ಇನ್ನೊಬ್ಬರನ್ನು ಕೇಳುತ್ತೀರಾ ಬಾಪ್ತಾದ ಏನನ್ನು ಬಯಸುತ್ತಾರೆ ಎಂದು. ಅಂದ ಮೇಲೆ ಬಾಪ್ತಾದ ತೀವ್ರ ಗತಿಯಿಂದ ನೀವು ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಲಿ ಎಂದು ಬಯಸುತ್ತಾರೆ. ಸೆಕೆಂಡ್ ನಲ್ಲಿ ಬಿಂದುವನ್ನು ಇಡಬೇಕು. ಹೇಗೆ ಪೇಪರ್ನ ಮೇಲೆ ಬಿಂದುವನ್ನು ಇಡುತ್ತೀರಾ ತಾನೆ? ಪೇಪರ್ನ ಮೇಲೆ ಎಷ್ಟು ತೀವ್ರ ಗತಿಯಿಂದ ಬಿಂದುವನ್ನು ಇಡುತ್ತೀರೋ, ಪರಿವರ್ತನೆಯಲ್ಲಿ ಏನು ಆ ಯಥಾರ್ಥತೆ ಇದೆಯೋ ಆ ಯಥಾರ್ಥತೆಗೂ ಕೂಡ ಬಿಂದುವನ್ನು ಇಡಿ. ಬಿಂದುವನ್ನು ಇಡಲು ಬರುತ್ತದೆ ತಾನೆ? ಎಲ್ಲರಿಗೂ ಬಿಂದುವನ್ನು ಇಡಲು ಬರುತ್ತದೆ ತಾನೆ? ಆದರೆ ಕೆಲವೊಮ್ಮೆ ಮಕ್ಕಳ ಮನಸ್ಸಿನಲ್ಲಿ ಕ್ವಶನ್ ಮಾರ್ಕ್ ಉತ್ಪನ್ನ ಆಗುತ್ತದೆ. ನೀವು ಬಿಂದುವನ್ನು ಇಡುತ್ತೀರಾ, ಆದರೆ ಅಲ್ಲಿ ಬಿಂದು ರೂಪ ನಿರ್ಮಾಣ ಆಗುವ ಬದಲು ಕ್ವಶನ್ ಮಾರ್ಕ್ ನಿರ್ಮಾಣ ಆಗಿಬಿಡುತ್ತದೆ. ಈ ರೀತಿ ಏಕೆ ಆಯಿತು? ಇವರು ಈ ರೀತಿ ಏಕೆ ಮಾಡಿದರು? ಈ ರೀತಿ ಏಕೆ ಆಗುತ್ತಿದೆ? ಏಕೆ ಏನು ಅನ್ನುವ ಬಿಂದು ಕ್ವಶನ್ ಮಾರ್ಕ್ ನಲ್ಲಿ ಪರಿವರ್ತನೆ ಆಗಿಬಿಡುತ್ತದೆ. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, ಏಕೆ ಏಕೆ ಎಂದು ಹೇಳಬೇಡಿ. ಏಕೆ ಎಂದು ಹೇಳುವ ಬದಲು ಏನನ್ನು ಮಾಡಬೇಕು? ಏಕೆ ಎಂದು ಹೇಳುವ ಬದಲು ಹಾರಬೇಕು ಅಥವಾ ವಾಹ ಎಂದು ಹೇಳಬೇಕು ಅಥವಾ ಹಾರಬೇಕು ಎಂದು ಏಕೆ ಏಕೆ ಎಂದು ಹೇಳಬೇಡಿ. ಏಕೆ ಏಕೆ ಎಂದು ಹೇಳಲು ಬೇಗ ಬರುತ್ತದೆ ತಾನೆ? ಬೇಗ ಏಕೆ ಏಕೆ ಎಂದು ಹೇಳುತ್ತೀರಾ. ಏಕೆ ಏಕೆ ಅನ್ನುವ ಶಬ್ದ ಏಕೆ ನಿಮ್ಮ ಮನಸ್ಸಿನಲ್ಲಿ ಬೇಗ ಉತ್ಪನ್ನ ಆಗುತ್ತದೆ? ಯಾವಾಗ ಏಕೆ ಅನ್ನುವ ಶಬ್ದ ಉತ್ಪನ್ನ ಆಗುತ್ತದೆಯೋ ಆಗ ಆ ಶಬ್ದವನ್ನು ವಾಹ ಅನ್ನುವ ಶಬ್ದದಲ್ಲಿ ಪರಿವರ್ತನೆ ಮಾಡಿಬಿಡಿ. ಯಾರಾದರೂ ಏನನ್ನಾದರೂ ಮಾಡಿದರೆ, ಯಾರಾದರೂ ಏನನ್ನಾದರೂ ಹೇಳಿದರೆ ವಾಹ ಎಂದು ಹೇಳಬೇಕು. ಇವರು ಈ ರೀತಿ ಏಕೆ ಮಾಡುತ್ತಿದ್ದಾರೆ, ಇವರು ಈ ರೀತಿ ಏಕೆ ಹೇಳುತ್ತಿದ್ದಾರೆ ಎಂದು ವಿಚಾರವನ್ನು ಮಾಡಬೇಡಿ. ಇವರು ಮಾಡಿದರೆ ನಾನು ಮಾಡುತ್ತೇನೆ, ಇವರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗುತ್ತೇನೆ ಎಂದು ಹೇಳಬಾರದು. ಈ ದಿನ ಬಾಪ್ತಾದ ಮಕ್ಕಳನ್ನು ನೋಡಿದರು ಮತ್ತು ಮಕ್ಕಳ ಮಾತನ್ನು ಕೇಳಿಸಿಕೊಂಡರು.
ಪರಿವರ್ತನೆಯನ್ನು ಮಾಡಿಕೊಳ್ಳಲೇಬೇಕು. ಅಂದ ಮೇಲೆ ವರ್ತಮಾನ ಸಮಯದ ರಿಸಲ್ಟ್ ನಲ್ಲಿ ಬಲೆ ವಿದೇಶದವರಿರಬಹುದು ಅಥವಾ ಭಾರತದವರಿರಬಹುದು, ಎರಡೂ ಕಡೆ ಒಂದು ಮಾತಿನ ಅಲೆ ಇದೆ. ಆ ಮಾತು ಯಾವುದಾಗಿದೆ? ಈ ರೀತಿ ಆಗಲೇಬೇಕು, ಈ ವಸ್ತು ನಮಗೆ ಸಿಗಲೇಬೇಕು, ಇವರು ಈ ರೀತಿ ಮಾಡಲೇಬೇಕು. ನಾವು ಏನನ್ನು ಯೋಚನೆ ಮಾಡುತ್ತೇವೋ, ಏನನ್ನು ಹೇಳುತ್ತೇವೋ ಅದು ನಡೆಯಲೇಬೇಕು. ಈ ಬೇಕು ಬೇಕು ಅನ್ನುವ ಮಾತು ಸಂಕಲ್ಪದಲ್ಲಿ ಉತ್ಪನ್ನ ಆಗುತ್ತದೆ. ಈ ವ್ಯರ್ಥ ಸಂಕಲ್ಪ ಒಳ್ಳೆಯವರಾಗಲು ನಮಗೆ ಬಿಡುವುದಿಲ್ಲ. ಬಾಪ್ತಾದ ಎಲ್ಲಾ ಮಕ್ಕಳ ವೇಸ್ಟ್ ನ ಚಾರ್ಟ್ ಅನ್ನು ಸ್ವಲ್ಪ ಸಮಯಕ್ಕೋಸ್ಕರ ನೋಟ್ ಮಾಡಿಕೊಂಡರು. ಮಕ್ಕಳ ವೇಸ್ಟ್ ನ ಚಾರ್ಟ್ ಅನ್ನು ಚೆಕ್ ಮಾಡಿದರು, ಅಂದರೆ ವ್ಯರ್ಥದ ಚಾರ್ಟ್ ಅನ್ನು ಚೆಕ್ ಮಾಡಿದರು. ಬಾಪ್ತಾದರವರ ಬಳಿ ಬಹಳಷ್ಟು ಶಕ್ತಿಶಾಲಿಯಾದಂತಹ ಮಿಷನ್ ಇದೆ. ನಿಮ್ಮ ಬಳಿ ಎಂತಹ ಕಂಪ್ಯೂಟರ್ ಇದೆಯೋ ಬಾಪ್ತಾದರವರ ಬಳಿ ಅಂತಹ ಕಂಪ್ಯೂಟರ್ ಇಲ್ಲ. ನಿಮ್ಮ ಕಂಪ್ಯೂಟರ್ ನಿಂದನೆಯನ್ನೂ ಕೂಡ ಮಾಡುತ್ತದೆ, ಅಂದರೆ ನಿಮ್ಮ ಕಂಪ್ಯೂಟರ್ ಬೈಯುತ್ತದೆ. ಆದರೆ ಬಾಪ್ತಾದರವರ ಬಳಿ ಬಹಳಷ್ಟು ತೀವ್ರ ಗತಿಯಿಂದ ಎಲ್ಲರನ್ನೂ ಚೆಕ್ ಮಾಡುವಂತಹ ಮಿಷನ್ ಇದೆ. ಅಂದ ಮೇಲೆ ಬಾಪ್ತಾದ ನೋಡಿದರು, ಇಡೀ ದಿನದಲ್ಲಿ ಮೆಜಾರಿಟಿ ಮಕ್ಕಳ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ಮಧ್ಯ ಮಧ್ಯದಲ್ಲಿ ನಡೆಯುತ್ತಿರುತ್ತದೆ. ಏನಾಗುತ್ತದೆ? ಈ ವ್ಯರ್ಥ ಸಂಕಲ್ಪದ ತೂಕ ಬಹಳಷ್ಟು ಜಾಸ್ತಿಯಾಗಿರುತ್ತದೆ ಮತ್ತು ಶ್ರೇಷ್ಠ ಸಂಕಲ್ಪದ ತೂಕ ಬಹಳಷ್ಟು ಕಡಿಮೆ ಆಗಿರುತ್ತದೆ. ವ್ಯರ್ಥದ ತೂಕ ಬಹಳಷ್ಟು ಜಾಸ್ತಿ ಇದೆ ಮತ್ತು ಒಳ್ಳೆಯ ಸಂಕಲ್ಪದ ತೂಕ ಬಹಳಷ್ಟು ಕಡಿಮೆ ಇದೆ. ಅಂದ ಮೇಲೆ ಮಧ್ಯ ಮಧ್ಯದಲ್ಲಿ ಇದೇನು ವ್ಯರ್ಥ ಸಂಕಲ್ಪ ನಡೆಯುತ್ತದೆಯೋ ಆ ವ್ಯರ್ಥ ಸಂಕಲ್ಪ ಬುದ್ಧಿಯಲ್ಲಿ ಹೊರೆಯನ್ನು ಜಾಸ್ತಿ ಮಾಡುತ್ತದೆ, ಅಂದರೆ ಬುದ್ಧಿಯನ್ನು ಭಾರ ಆಗುವಂತೆ ಮಾಡುತ್ತದೆ. ಪುರುಷಾರ್ಥದಲ್ಲಿ ಹೊರೆಯ ಅನುಭವವನ್ನು ಮಾಡಿಸುತ್ತದೆ, ಅಂದರೆ ಪುರುಷಾರ್ಥದಲ್ಲಿ ಭಾರ ಆಗುವಂತೆ ಮಾಡುತ್ತದೆ. ಹೊರೆಯ ಅನುಭವ ಆಗುತ್ತದೆ ತಾನೆ? ಆ ಹೊರೆ ನಿಮ್ಮನ್ನು ತಮ್ಮ ಕಡೆ ಸೆಳೆದು ಬಿಡುತ್ತದೆ. ವ್ಯರ್ಥದ ಹೊರೆ ನಮ್ಮನ್ನು ತಮ್ಮ ಕಡೆ ಸೆಳೆದುಕೊಳ್ಳುತ್ತದೆ. ಆದ್ದರಿಂದ ಶುಭ ಸಂಕಲ್ಪ ಏನು ಸ್ವ ಉನ್ನತಿಗೆ ಲಿಫ್ಟ್ ಆಗಿದೆಯೋ, ಸ್ವ ಉನ್ನತಿಯ ಏಣಿಯಲ್ಲ, ಶುಭ ಸಂಕಲ್ಪ ಸ್ವ ಉನ್ನತಿಗೆ ಲಿಫ್ಟ್ ಆಗಿದೆ. ಆ ಶುಭ ಸಂಕಲ್ಪ ಕಡಿಮೆ ಆಗುವ ಕಾರಣ ಪರಿಶ್ರಮದ ಏಣಿಯನ್ನು ಹತ್ತಬೇಕಾಗುತ್ತದೆ. ಕೇವಲ 2 ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಕೇವಲ 2 ಶುದ್ಧ ಸಂಕಲ್ಪವನ್ನು ಕಾರ್ಯದಲ್ಲಿ ತೊಡಗಿಸಿ, 2 ಶುದ್ಧ ಶಬ್ದವನ್ನು ಕಾರ್ಯದಲ್ಲಿ ತೊಡಗಿಸಿ ಮತ್ತು 2 ಶುದ್ಧ ಕರ್ಮವನ್ನು ಕಾರ್ಯದಲ್ಲಿ ತೊಡಗಿಸಿ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿ. ಆ 2 ಶಬ್ದ ಅಂದರೆ ಸ್ವಮಾನದಲ್ಲಿ ಇರಬೇಕು ಮತ್ತು ಗೌರವವನ್ನು ಕೊಡಬೇಕು. ಸ್ವಮಾನದಲ್ಲಿ ಇರಬೇಕು ಮತ್ತು ಸರ್ವರಿಗೂ ಸನ್ಮಾನ ಅಂದರೆ ಗೌರವವನ್ನು ಕೊಡಬೇಕು. ಯಾರು ಹೇಗೆ ಬೇಕಾದರೂ ಇರಲಿ, ಆದರೆ ನಾನು ಅವರಿಗೆ ಗೌರವವನ್ನು ಕೊಡಬೇಕು. ಗೌರವವನ್ನು ಕೊಡುವುದು ಅಂದರೆ ಸ್ವಮಾನದಲ್ಲಿ ಸ್ಥಿತ ಆಗುವುದಾಗಿದೆ. ಸ್ವಮಾನದಲ್ಲಿ ಸ್ಥಿತಾಗಿ ಸರ್ವರಿಗೂ ಗೌರವವನ್ನು ಕೊಡುವಂತಹ ಮಾತಿನಲ್ಲಿ ಬ್ಯಾಲೆನ್ಸ್ ಇರಬೇಕು. ಸ್ವಮಾನ ಮತ್ತು ಸನ್ಮಾನದಲ್ಲಿ ಬ್ಯಾಲೆನ್ಸ್ ಇರಬೇಕು. ಕೆಲವೊಮ್ಮೆ ಜಾಸ್ತಿ ಸ್ವಮಾನದಲ್ಲಿ ಸ್ಥಿತ ಆಗುತ್ತೀರಾ, ಕೆಲವೊಮ್ಮೆ ಗೌರವವನ್ನು ಕೊಡುವ ಮಾತಿನಲ್ಲಿ ಕಡಿಮೆ ಗೌರವವನ್ನು ಕೊಡುತ್ತಿದ್ದೇವೆ ಎಂದು ಅನುಭವ ಆಗುತ್ತದೆ. ಎಂದೂ ಈ ರೀತಿ ಆಗಬಾರದು. ಅನ್ಯರು ಗೌರವವನ್ನು ಕೊಟ್ಟರೆ ನಾನು ಅವರಿಗೆ ಗೌರವವನ್ನು ಕೊಡುತ್ತೇನೆ ಎಂದು ಎಂದೂ ಹೇಳಬೇಡಿ. ನಾನು ದಾತ ಆಗಬೇಕು. ಶಿವಶಕ್ತಿ ಪಾಂಡವ ಸೇನೆಯಲ್ಲಿರುವಂತಹ ದಾತಾನ ಮಕ್ಕಳಾದ ನಾವು ಕೂಡ ದಾತ ಆಗಿದ್ದೇವೆ. ಅವರು ಗೌರವವನ್ನು ಕೊಟ್ಟರೆ ನಾನು ಗೌರವವನ್ನು ಕೊಡುತ್ತೇನೆ ಎಂದು ಹೇಳಬೇಡಿ. ಅವರು ಗೌರವವನ್ನು ಕೊಟ್ಟರೆ ರಿಟರ್ನ್ ಆಗಿ ನಾವು ಅವರಿಗೆ ಗೌರವವನ್ನು ಕೊಟ್ಟರೆ ಅದು ವ್ಯಾಪಾರ ಆಗಿಬಿಡುತ್ತದೆ. ಆಗ ನಾವು ದಾತ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ನೀವೆಲ್ಲರೂ ಬಿಸ್ನೆಸ್ ಮ್ಯಾನ್ ಆಗಿದ್ದೀರೋ ಅಥವಾ ದಾತ ಆಗಿದ್ದೀರೋ? ದಾತ ಎಂದು ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ವೃತ್ತಿ ಮತ್ತು ದೃಷ್ಟಿಯಲ್ಲಿ ಸದಾ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ನಾನು ದಾತ ಆಗಿದ್ದೇನೆ. ನಾನು ಸದಾ ಪ್ರತಿಯೊಂದು ಆತ್ಮದ ಬಗ್ಗೆ ಅಂದರೆ ಸರ್ವರ ಬಗ್ಗೆ, ಬಲೆ ಅವರು ಅಜ್ಞಾನಿಗಳಾಗಿರಬಹುದು ಅಥವಾ ಜ್ಞಾನಿಗಳಾಗಿರಬಹುದು, ಅಜ್ಞಾನಿಗಳ ಬಗ್ಗೆ ಪುನಃ ಶುಭ ಭಾವನೆಯನ್ನು ಇಟ್ಟುಕೊಳ್ಳುತ್ತೀರಾ. ಆದರೆ ಜ್ಞಾನಿ ಆತ್ಮರ ಬಗ್ಗೆ ಪರಸ್ಪರ ಪ್ರತಿಕ್ಷಣ ಶುಭ ಭಾವನೆ ಮತ್ತು ಶುಭ ಕಾಮನೆ ಇರಬೇಕು. ಸರ್ವರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯ ವೃತ್ತಿ ಉಳ್ಳಂತವರಾಗಿ ಬಿಡಬೇಕು. ಸರ್ವರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯ ದೃಷ್ಟಿ ಉಳ್ಳಂತವರಾಗಬೇಕು. ಹೇಗೆ ಈ ಸ್ಥೂಲ ದೃಷ್ಟಿಯಲ್ಲಿ ಮಧ್ಯದಲ್ಲಿ ಒಂದು ಸ್ಥೂಲ ಬಿಂದು ಇದೆ, ಆ ಬಿಂದು ಎಂದಾದರೂ ಮಾಯ ಆಗುತ್ತದೆಯೇನು? ಕಣ್ಣಿನಿಂದ ಒಂದು ವೇಳೆ ಆ ಬಿಂದು ಮಾಯ ಆದರೆ ನಂತರ ಏನಾಗುತ್ತದೆ? ಕಣ್ಣಿನ ಮಧ್ಯದಲ್ಲಿರುವಂತಹ ಬಿಂದು ಮಾಯ ಆಗಿಬಿಟ್ಟರೆ ನೀವು ಈ ಜಗತ್ತನ್ನು ನೋಡಲು ಸಾಧ್ಯ ಆಗುತ್ತದೆಯೇನು? ಅಂದ ಮೇಲೆ ಹೇಗೆ ಕಣ್ಣಿನಲ್ಲಿ ಬಿಂದು ಇದೆಯೋ ಅದೇ ರೀತಿ ಆತ್ಮ ಕೂಡ ನಯನದಲ್ಲಿ ಸಮಾವೇಶ ಆಗಿದೆ, ಅಥವಾ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ನನ್ನ ನಯನದಲ್ಲಿ ಸಮಾವೇಶ ಆಗಿದ್ದಾರೆ. ಹೇಗೆ ನೋಡುವಂತಹ ಬಿಂದು ಎಂದೂ ಮಾಯ ಆಗುವುದಿಲ್ಲ, ಸ್ಥೂಲ ನೇತ್ರದಲ್ಲಿ ನೋಡುವಂತಹ ಬಿಂದು ಎಂದೂ ಮಾಯ ಆಗುವುದಿಲ್ಲ. ಅದೇ ರೀತಿ
ಆತ್ಮದ ಸ್ಮೃತಿಯ ಬಿಂದು ದೃಷ್ಟಿಯಿಂದ ಎಂದೂ ಮಾಯ ಆಗಬಾರದು, ಅಥವಾ ಪರಮಾತ್ಮ ತಂದೆಯ ಸ್ಮೃತಿಯ ಬಿಂದು ಎಂದೂ ದೃಷ್ಟಿಯಿಂದ ಮಾಯ ಆಗಬಾರದು. ಪರಮಾತ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು. ಅಂದ ಮೇಲೆ ಹೇಗೆ ಪರಮಾತ್ಮ ತಂದೆಯ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಪ್ರತಿಯೊಂದು ಆತ್ಮದ ಬಗ್ಗೆ ಸ್ವಮಾನ ಇದೆ ಮತ್ತು ಸನ್ಮಾನ ಅಂದರೆ ಗೌರವ ಇದೆ, ಅದೇ ರೀತಿ ನಿಮ್ಮ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಸ್ವಮಾನ ಮತ್ತು ಸನ್ಮಾನ ಅಂದರೆ ಗೌರವ ಇರಬೇಕು. ಅನ್ಯರಿಗೆ ಗೌರವವನ್ನು ನೀಡಿದಾಗ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಉತ್ಪನ್ನ ಆಗುತ್ತದೆ ಅಂದರೆ ಇವರೂ ಕೂಡ ಪರಿವರ್ತನೆ ಆಗಲಿ, ಇವರು ಈ ರೀತಿ ಮಾಡಬಾರದು, ಇವರು ಈ ರೀತಿ ಪರಿವರ್ತನೆ ಆಗಬೇಕು ಅನ್ನುವ ಮಾತನ್ನು ಶಿಕ್ಷಣದ ಮೂಲಕ ಅನ್ಯರ ಜೀವನದಲ್ಲಿ ಧಾರಣೆ ಮಾಡಿಸಲು ಸಾಧ್ಯ ಇಲ್ಲ. ಆದರೆ ಅನ್ಯರಿಗೆ ಗೌರವವನ್ನು ಕೊಡಿ. ಆಗ ಮನಸ್ಸಿನಲ್ಲಿ ಯಾವ ಶುದ್ಧ ಸಂಕಲ್ಪ ಇರುತ್ತದೆಯೋ ಇವರು ಈ ರೀತಿ ಪರಿವರ್ತನೆ ಆಗಬೇಕು, ಇವರ ಜೀವನ ಈ ರೀತಿ ಇರಬೇಕು, ಇವರು ಈ ರೀತಿ ಮಾಡಬೇಕು ಎಂದು ನೀವು ಶುದ್ಧ ಸಂಕಲ್ಪವನ್ನು ಮಾಡಿದಾಗ ಅವರು ಆ ರೀತಿ ಮಾಡಲು ಪ್ರಾರಂಭ ಮಾಡುತ್ತಾರೆ. ವೃತ್ತಿಯ ಮೂಲಕ ಅವರು ಪರಿವರ್ತನೆ ಆಗುತ್ತಾರೆ, ಶಬ್ದದ ಮೂಲಕ ಅವರು ಪರಿವರ್ತನೆ ಆಗುವುದಿಲ್ಲ. ಅಂದ ಮೇಲೆ ಈಗ ಏನನ್ನು ಮಾಡುತ್ತೀರಾ? ಸ್ವಮಾನ ಮತ್ತು ಸನ್ಮಾನ ಅನ್ನುವ ಎರಡು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸ್ವಮಾನದಲ್ಲಿ ಸ್ಥಿತ ಆಗಬೇಕು ಮತ್ತು ಸರ್ವರಿಗೂ ಗೌರವವನ್ನು ಕೊಡಬೇಕು ಅನ್ನುವ ಎರಡು ಶಬ್ದ ನೆನಪಿನಲ್ಲಿ ಇರುತ್ತದೆ ತಾನೆ? ಅಥವಾ ಕೇವಲ ಸ್ವಮಾನದ ನೆನಪಷ್ಟೇ ಇರುತ್ತದೇನು? ಗೌರವವನ್ನು ಕೊಡುವುದು ಅಂದರೆ ಗೌರವವನ್ನು ಪಡೆದುಕೊಳ್ಳುವುದಾಗಿದೆ. ಯಾರಿಗಾದರೂ ನೀವು ಗೌರವವನ್ನು ಕೊಟ್ಟರೆ ನೀವು ಸ್ವಯಂ ತಿಳಿದುಕೊಳ್ಳಬೇಕು, ಗೌರವವನ್ನು ಕೊಡುವುದರಿಂದ ನಾನು ಗೌರವಕ್ಕೆ ಯೋಗ್ಯ ಆಗುತ್ತೇನೆ, ಅಂದರೆ ಅನ್ಯರಿಗೆ ಮಹಿಮೆಯನ್ನು ಮಾಡಿದರೆ ನಾನು ಮಾನ್ಯನೀಯ ಆತ್ಮ ಆಗುತ್ತೇನೆ, ಅಂದರೆ ಮಹಿಮೆಗೆ ಯೋಗ್ಯ ಆಗುತ್ತೇನೆ. ಆತ್ಮಿಕ ಪ್ರೀತಿಯ ಸಂಕೇತ ಅಂದರೆ ಅನ್ಯರಲ್ಲಿರುವಂತಹ ದುರ್ಬಲತೆಯನ್ನು ನಿಮ್ಮ ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವುದಾಗಿದೆ. ಬಾಪ್ದಾದ ಈಗ ಅಂತಿಮ ಸಂದೇಶವನ್ನು ಮಕ್ಕಳಿಗೆ ಕಳಿಸಿದ್ದರು. ಆ ಅಂತಿಮ ಸಂದೇಶದಲ್ಲಿ ವರ್ತಮಾನ ಸಮಯಕ್ಕನುಸಾರವಾಗಿ ನೀವು ದಯಾಹೃದಯ ಸ್ವರೂಪದಲ್ಲಿ ಸ್ಥಿತ ಆಗಬೇಕು, ಅಂದರೆ ಕರುಣಾಹೃದಯ ಉಳ್ಳವರಾಗಬೇಕು, ಎಲ್ಲರ ಮೇಲೂ ಕರುಣೆಯನ್ನು ತೋರಿಸುವಂತವರಾಗಬೇಕು. ಈ ಅಂತಿಮ ಜನ್ಮದಲ್ಲೂ ಕೂಡ ನಿಮ್ಮ ಜಡಚಿತ್ರದ ಮೂಲಕ ಎಲ್ಲರೂ ದಯೆಯ ಅನುಭವವನ್ನು ಮಾಡುತ್ತಿದ್ದಾರೆ. ಈ ಅಂತಿಮ ಜನ್ಮದಲ್ಲಿ ನಿಮ್ಮ ಜಡಚಿತ್ರ ದಯಾಹೃದಯಿಯಾಗಿ ಭಕ್ತರ ಮೇಲೆ ದಯೆಯನ್ನು ತೋರಿಸುತ್ತಿದೆ. ನಿಮ್ಮ ಜಡಚಿತ್ರದಲ್ಲೇ ಅಷ್ಟೊಂದು ದಯೆ ಇದೆ ಅಂದ ಮೇಲೆ ಚೈತನ್ಯದಲ್ಲಿ ಇರುವಂತಹ ನಿಮ್ಮಲ್ಲಿ ಎಷ್ಟೊಂದು ದಯೆ ಇರಬೇಕು? ಚೈತನ್ಯದಲ್ಲಿರುವಂತಹ ನೀವು ದಯೆಯ ಗಣಿ ಆಗಿದ್ದೀರಾ, ನಿಮ್ಮ ಬಳಿ ದಯೆಯ ಖಜಾನೆ ಇದೆ. ಈಗ ನೀವು ದಯೆಯ ಗಣಿ ಆಗಿಬಿಡಿ, ಅಂದರೆ ದಯೆಯ ಖಜಾನೆ ಆಗಿಬಿಡಿ. ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಅವರ ಮೇಲೆ ದಯೆಯನ್ನು ತೋರಿಸಬೇಕು. ಅನ್ಯರ ಮೇಲೆ ದಯೆಯನ್ನು ತೋರಿಸುವುದೇ ಪ್ರೀತಿಯ ಸಂಕೇತ ಆಗಿದೆ. ಈಗ ಅನ್ಯರನ್ನು ಪರಿವರ್ತನೆ ಮಾಡಲೇಬೇಕು. ಕೇವಲ ಕೇಳುವುದಷ್ಟೇ ಅಲ್ಲ, ಮಾಡಿ ತೋರಿಸಬೇಕು. ನಾವೀಗ ಆ ರೀತಿ ಆಗಿ ತೋರಿಸಬೇಕು. ಅಂದ ಮೇಲೆ ಬಾಪ್ತಾದ ಏನನ್ನು ಬಯಸುತ್ತಾರೆ ಅನ್ನುವ ಮಾತಿನ ಉತ್ತರವನ್ನು ತಂದೆ ತಿಳಿಸುತ್ತಿದ್ದಾರೆ. ಪ್ರಶ್ನೆಯನ್ನು ಕೇಳುತ್ತೀರ ತಾನೆ? ಅಂದ ಮೇಲೆ ಬಾಪ್ತಾದ ಉತ್ತರವನ್ನು ಕೊಡುತ್ತಿದ್ದಾರೆ. ವರ್ತಮಾನ ಸಮಯದಲ್ಲಿ ಸೇವೆ ಬಹಳ ಚೆನ್ನಾಗಿ ವೃದ್ಧಿಯಾಗುತ್ತಿದೆ. ಬಲೆ ಭಾರತದಲ್ಲಿ ಇರಬಹುದು ಅಥವಾ ವಿದೇಶದಲ್ಲಿ ಇರಬಹುದು, ಆದರೆ ಬಾಪ್ತಾದ ಬಯಸುತ್ತಾರೆ ಯಾವುದಾದರೂ ಇಂತಹ ನಿಮಿತ್ತ ಆತ್ಮನನ್ನು ತಯಾರು ಮಾಡಿ. ಆ ನಿಮಿತ್ತ ಆತ್ಮ ವಿಶೇಷ ಕಾರ್ಯವನ್ನು ಮಾಡಿ ತೋರಿಸಬೇಕು. ಯಾರಾದರೂ ಇಂತಹ ಸಹಯೋಗಿ ಆತ್ಮರಾಗಬೇಕು. ಅಂದ ಮೇಲೆ ವರ್ತಮಾನ ಸಮಯದಲ್ಲಿ ನಾವೆಲ್ಲರೂ ಯಾವ ಮಾತನ್ನು ಬಯಸುತ್ತಿದ್ದೇವೋ ಆ ಸಹಯೋಗಿ ಆತ್ಮರು ಆ ಕಾರ್ಯವನ್ನು ಮಾಡಿ ತೋರಿಸಬೇಕು. ಬಹಳಷ್ಟು ಚೆನ್ನಾಗಿ ವೃದ್ಧಿಯನ್ನು ಮಾಡಿದ್ದೀರಾ. ಯಾವ ಯಾವ ಸ್ಥಾನದಲ್ಲಿ ಪ್ರೋಗ್ರಾಮ್ ಅನ್ನು ಮಾಡಿದ್ದೀರೋ ಆ ಸರ್ವ ಪ್ರೋಗ್ರಾಮ್ ಅನ್ನು ಮಾಡಿರುವಂತಹ ಎಲ್ಲಾ ಕಡೆಯ ಮಕ್ಕಳಿಗೆ ಬಾಪ್ತಾದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಈಗ ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸಿ. ಈಗ ಅಂತಹ ಯಾವುದಾದರೂ ನವೀನತೆಯನ್ನು ಮಾಡಿ ತೋರಿಸಬೇಕು. ಈಗ ಸೇವೆಯಲ್ಲಿ ಯಾವ ನವೀನತೆಯನ್ನು ತೋರಿಸಬೇಕು ಅಂದರೆ ನಿಮ್ಮ ಪರವಾಗಿ ನಿಮಿತ್ತ ಆದಂತಹ ಆತ್ಮರು ಪರಮಾತ್ಮ ತಂದೆಯನ್ನು ನಿಮ್ಮ ಸಮಾನ ಪ್ರತ್ಯಕ್ಷಗೊಳಿಸಬೇಕು. ಇದು ಪರಮಾತ್ಮ ತಂದೆಯ ಶಿಕ್ಷಣ ಆಗಿದೆ ಅನ್ನುವ ಶಬ್ದ ಅವರ ಬಾಯಿಂದ ಬರಬೇಕು. ಬಾಬಾ ಬಾಬಾ ಅನ್ನುವ ಶಬ್ದ ಅವರ ಮನಸ್ಸಿನಿಂದ ಬರಬೇಕು. ಅವರು ಸಹಯೋಗಿಗಳಾಗುತ್ತಾರೆ. ಆದರೆ ಈಗ ಇನ್ನೊಂದು ಮಾತು ನಡೆಯುತ್ತಿದೆ. ಆ ಇನ್ನೊಂದು ಮಾತು ಯಾವುದು ಅಂದರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಇಲ್ಲಿ ಒಂದೇ ಕಾರ್ಯ ನಡೆಯುತ್ತಿದೆ. ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ. ಇಲ್ಲೇ ಆ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ. ಒಬ್ಬ ಪರಮಾತ್ಮ ತಂದೆ ನಿಮ್ಮ ಬಳಿ ಇದ್ದಾರೆ ಅನ್ನುವ ಶಬ್ದ